ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 56ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेतसादासीत् साक्षाತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನಿನ್ನೆ ನಾವು ನೋಡಿದ್ವಿ ಯಾವ ರೀತಿ ಪುಷ್ಪಕ ವಿಮಾನದಲ್ಲಿ ಬರ್ತಾರೆ ರಾಮ ಸೀತಾ ಲಕ್ಷ್ಮಣ. ಎಲ್ರಿಗೂ ಸಂತೋಷ. ಅಯೋಧ್ಯೆಗೆ ಆನಂದ ಆಗುತ್ತೆ. ಎಲ್ರೂ ಸಂತೋಷವಾಗಿ ಅಯೋಧ್ಯೆಗೆ ನಂದಿಗ್ರಾಮದಿಂದ ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ಈಗ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ನಿರ್ಧಾರ ಆಗಿದೆ. ಆ ಸಮಯದಲ್ಲಿ ಭರತ ಹೇಳ್ತಾನೆ, ಯಾವದ್ ಆವರ್ತತೆ ಚಕ್ರನ್ ಯಾವತೀಚ ವಸುಂಧರ ತಾವತ್ವಂ ಮಿಹ ಸರ್ವಸ್ಯ ಸ್ವಾಮಿತ್ವಂ ಅಭಿವರ್ತಯ. ರಾಮ, ನೀನೇ ಇಲ್ಲಿ ರಾಜ್ಯ ಮಾಡಬೇಕು. ಎಲ್ಲಿ ತನಕ ಈ ಪ್ರಪಂಚ ಇದೆಯೋ, ಎಲ್ಲಿ ತನಕ ಈ ಭೂಮಿ ಸುತ್ತಾನೆ ಇರ್ತಾಳೋ, ಎಲ್ಲಿ ತನಕ ಇದೆಲ್ಲ ಇದೆಯೋ ಅಲ್ಲಿ ತನಕ ನೀನು ಇಲ್ಲಿ ಸ್ವಾಮಿಯಾಗಿ ರಾಜ್ಯವನ್ನ ನಡೆಸ್ಕೋಬೇಕು ಅಂತ ಭರತ ಕೇಳ್ಕೋತಾನೆ. ಆಗ ಆಚಾರ್ಯರು ಹೇಳಿ, ಎಲ್ಲ ಪುಣ್ಯವಾದ ನದಿಗಳಿಂದ ಸಮುದ್ರದ ಜಲ ಅದೆಲ್ಲ ತಗೊಂಡ್ಬರ್ಬೇಕು ಅಂತ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಪಟ್ಟಾಭಿಷೇಕ ಮಾಡುವಾಗ ಆ ಪುಣ್ಯ ನೀರು ಅಲ್ಲಿ ಇರಬೇಕು ಅಂತ. ಆಗ ಹನುಮಂತ ಮತ್ತೆ ಬೇರೆ ವಾನರರೆಲ್ಲರೂ ಹೋಗಿ ಬೇರೆ ಬೇರೆ ದಿಕ್ಕಿಂದ ಆ ಪುಣ್ಯ ನದಿಗಳ ತೀರ್ಥವನ್ನ ತಗೊಂಡು ಬಂದು ರಾಮನನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವನ ಎಡೆಗಡೆಯಲ್ಲಿ ಸೀತಾದೇವಿಯನ್ನ ಕೂರಿಸಿ ಅಲ್ಲಿ ವಸಿಷ್ಠ ಗುರುಗಳು ಮತ್ತೆ ಬೇರೆ ಎಲ್ಲ ಋಷಿಗಳು ಬಂದು ಆ ಸಮಯದಲ್ಲಿ ಅವರ ಆಶೀರ್ವಾದದಿಂದ ರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ನಾವು ಈ ಒಂದು ದಿವ್ಯವಾದ ದೃಶ್ಯವನ್ನ ನಮ್ಮ ಕಣ್ಣಿಂದ ನೋಡೋಣ, ನಮ್ಮ ಮಾನಸಿಕವಾದ ಕಣ್ಣಿಂದ, ನಮ್ಮ ಅಂತರಂಗದಿಂದ ನಾವು ನೋಡ್ಕೊಳ್ಳೋಣ. ಯಾವ ರೀತಿಯಲ್ಲಿ ಎಲ್ಲಾ ದೇವತೆಗಳು ಬಂದಿದ್ದಾರೆ, ರಾಮ ಕೂತಿದ್ದಾನೆ, ರಾಮನ ಪಕ್ಕದಲ್ಲಿ ಸೀತೆ ಇದ್ದಾಳೆ, ಅಲ್ಲಿ ಆಂಜನೇಯ ಅವ್ರ ಪಾದದ ಹತ್ರ ಕೂತಿದ್ದಾನೆ, ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ಅಲ್ಲಿ ಪಕ್ಕದಲ್ಲಿ ನಿಂತು ರಾಮನಿಗೆ ಚಾಮರ ಬೀಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವತೆಗಳೆಲ್ಲರೂ ಬಂದಿದ್ದಾರೆ. ಬ್ರಹ್ಮ, ಶಿವ, ಇಂದ್ರ, ಕುಬೇರ ಎಲ್ಲ ದೇವತೆಗಳು ಬಂದಿದ್ದಾರೆ. ಋಷಿ ಮುನಿಗಳು ಎಲ್ಲರೂ ಬಂದಿದ್ದಾರೆ. ಅಯೋಧ್ಯೆಯ ಪ್ರಜೆ ಅಲ್ಲಿದೆ. ಆ ಕ್ಷಣದಲ್ಲಿ ಎಲ್ಲರೂ ಸಂತೋಷದಿಂದ ನೋಡ್ತಾ ಇರಬೇಕಾದ್ರೆ ಆಚಾರ್ಯ ವಸಿಷ್ಠರಿಂದ ರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಈ ಶ್ಲೋಕ ನೀವು ಕೇಳಿರ್ಬೋದು. ವೈದೇಹಿ ಸಹಿತಂ ಸುಮದ್ರುಮತಲೆ ಹೈಮೆ ಮಹಾಮಂಟಪೆ ಮಧ್ಯೆ ಪುಷ್ಪಕವಾಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಳಂ. ಇದ್ರಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಈ ರಾಮ ಇದಾನಲ್ಲ, ಈ ಶ್ಯಾಮವರ್ಣದ ರಾಮ, ಅವನ್ ಮುಂದೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾವ ರಾಮ ಅಂದ್ರೆ, ಅವನು ಇಲ್ಲಿ ವೀರಾಸನದಲ್ಲಿ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ವೈದೇಹಿ ಜಾನಕಿ ಅವಳು ಕೂತಿದ್ದಾಳೆ. ಎಲ್ಲಿ ಕೂತಿದ್ದಾರೆ ಇವರು? ಆ ಪಾರಿಜಾತದ ಆ ಗಿಡ ಇದೆಯಲ್ಲ, ಆ ಮರ ಇರೋದಕ್ಕೆ ಅದ್ರ ಕೆಳಗೆ ಕೂತಿದ್ದಾರೆ. ಒಂದು ಸುಂದರವಾದ ಸಿಂಹಾಸನ, ಅದರಲ್ಲೆಲ್ಲ ಮುತ್ತು ಮಣಿ ಎಲ್ಲ ಹಾಕಿರುವಂತ ಸುಂದರವಾದ ಸಿಂಹಾಸನದ ಮೇಲೆ ರಾಮ ಪಕ್ಕದಲ್ಲಿ ವೈದೇಹಿ ಕೂತಿದ್ದಾಳೆ. ಅವ್ರ ಮುಂದೆ ಅವ್ರ ಪಾದದ ಹತ್ರ ಹನುಮಂತ ಕೂತಿದ್ದಾನೆ. ಆಮೇಲೆ ಅಲ್ಲಿ ಇರೋ ಋಷಿಗಳಿಗೆಲ್ಲ ರಾಮ ಈಗ ಈ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂಥ ಪರಮಪುರುಷನೇ ಈ ರಾಮ. ಆ ಪರಮಪುರುಷ ತನ್ನವಾದ ವಿಷಯವನ್ನೇ, ಆ ಶಾಸ್ತ್ರಗಳಲ್ಲಿ ಹೇಳಿರೋ ವಿಷಯಗಳನ್ನ ಆ ಋಷಿ ಮುನಿಗಳಿಗೆ, ಆಂಜನೇಯನಿಗೆ, ಈ ಭರತ ಮತ್ತೆ ಅವನ ತಮ್ಮಂದಿರಲ್ಲಿದ್ದಾರಲ್ಲ ಅವ್ರಿಗೆಲ್ರಿಗೂ ಅವನು ಹೇಳಿ ಈ ತತ್ವಗಳನ್ನ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ರಾಮ. ಆ ಕ್ಷಣದಲ್ಲಿ ನಾವು ಅಲ್ಲಿದ್ದು ಇಂಥ ಒಂದು ರಾಮನಿಗೆ ನಮ್ಮ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ನಾವು ನೋಡ್ಕೊಳ್ಳೋಣ.
ಈಗ ನಮ್ಮ ಪುಣ್ಯ ಇಷ್ಟೆಲ್ಲ ದಿನ ನಾವು ಇದೆಲ್ಲ ಓದಿ ನಮಗೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅಷ್ಟು ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ತುಂಬಾ ಪುಣ್ಯವಂತರು. ಈ ರಾಮನ ಪಟ್ಟಾಭಿಷೇಕದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅಂತ ಅದು ನಮ್ಮ ಭಾಗ್ಯ. ಈಗ ಈ ಪಟ್ಟಾಭಿಷೇಕ ನಡೆದ ನಂತರ ರಾಮ ಆ ವಾನರರಿಗೆಲ್ಲ ಗಿಫ್ಟ್ ಏನೋ ಉಡುಗೊರೆ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾನೆ. ಅವರೆಲ್ಲ ಕಿಷ್ಕಿಂಧೆಗೆ ಹೋಗ್ತಾರೆ. ಈಗ ಈ ವಿಭೀಷಣ ಇದ್ದಾನೆ, ಅವನ ಮೇಲೆ ತುಂಬಾ ಪ್ರೀತಿ ಅಲ್ವಾ ರಾಮನಿಗೆ. ಅವನು ಒಳ್ಳೆ ರೀತಿಯಲ್ಲಿ ಲಂಕೆಯನ್ನ ಆಳ್ಬೇಕು ಅಂತ ಇಷ್ಟ ರಾಮನಿಗೆ. ಆಗ ವಿಭೀಷಣನ ಕಳಿಸುವಾಗ ಅವನಿಗೇನ್ ಕೊಡ್ತಾನೆ ರಾಮ ಅಂದ್ರೆ, ಅವರ ಕುಲದೇವರು ಜಗನ್ನಾಥ ಅಂತ ಆ ದೇವರಿದ್ರಲ್ಲ ಇಕ್ಷ್ವಾಕು ವಂಶದಲ್ಲಿ, ನಿಮಗೆ ನೆನಪಿರ್ಬೋದು. ಆ ಸಮಯದಲ್ಲಿ ಯಾವಾಗ ರಾಮನಿಗೆ ಪಟ್ಟಾಭಿಷೇಕ ಅಂತ ದಶರಥ ನಿರ್ಧಾರ ಮಾಡಿದ್ನೋ, ಆ ಸಮಯದಲ್ಲಿ ಅವರ ಕುಲದೇವರನ್ನ ಅವ್ರು ಹೋಗಿ ಪ್ರಾರ್ಥನೆ ಮಾಡಿದ್ರು, ರಾಮ ಮತ್ತು ಸೀತೆ. ಆ ಜಗನ್ನಾಥ ದೇವರು ಅವರನ್ನ, ಆ ವಿಗ್ರಹವನ್ನ, ಆ ಮೂರ್ತಿಯನ್ನ ವಿಭೀಷಣ್ ಕೊಡ್ತಾನೆ ರಾಮ. ಆ ವಿಭೀಷಣ ಅದನ್ನ ತಗೊಂಡು ಹೋಗ್ತಾನೆ, ಆ ದೇವರ ವಿಗ್ರಹವನ್ನ ತಗೊಂಡು ಅವನು ಹೋಗ್ತಾ ಇರ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಇದನ್ನ ಆಲ್ರೆಡಿ ನೋಡಿದೀವಿ, ಆ ಶ್ರೀರಂಗಂ ಅನ್ನುವಂತಹ ಸುಂದರ ಕ್ಷೇತ್ರದಲ್ಲಿ, ಆ ಕಾವೇರಿ ತಟದಲ್ಲಿ ಇರುವಂತಹ ಜಾಗದಲ್ಲಿ, ಅಲ್ಲಿ ಭಗವಂತ ಆ ಮೂರ್ತಿಯಿಂದ ಜಗನ್ನಾಥನೇ ಮಾತಾಡ್ಬಿಟ್ಟು ಹೇಳ್ತಾನೆ, ನನಗೆ ಈ ಸ್ಥಳ ತುಂಬಾ ಇಷ್ಟ ಆಗಿದೆ, ನಾನು ಇಲ್ಲೇ ಇರ್ತೀನಿ ಅಂತ ಅವನು ಆಸೆ ತೋರಿಸ್ಕೋತಾನೆ. ಆಗ ವಿಭೀಷಣ ಅವರನ್ನ, ಆ ದೇವರನ್ನ ಅಲ್ಲೇ ಶ್ರೀರಂಗಮಲ್ಲೇ ಬಿಟ್ಟು ಅವನ ಮುಂದೆ ಲಂಕೆಗೆ ಹೋಗ್ತಾನೆ. ಅವನಿಗೆ ಆಶೀರ್ವಾದ ಮಾಡಕ್ಕಂತ ಎಲ್ಲೂ ಇಲ್ಲದೆ ಇರುವಂತ ಒಂದು ದೃಶ್ಯ ಇಲ್ಲಿ ಈ ರಂಗನಾಥ ದೇವಸ್ಥಾನದಲ್ಲಿ ಶ್ರೀರಂಗಮಲ್ಲಿ ಏನಪ್ಪಾ ಅಂದ್ರೆ, ಭಗವಂತ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಲಗಿದಾನೆ. ಈ ವಿಭೀಷಣ ತನ್ನ ಮಗು ಅಲ್ಲಿ ಲಂಕೆಯಲ್ಲಿದ್ದಾನೆ ದಕ್ಷಿಣದಲ್ಲಿ, ಅವನ ಜೊತೆ ನಾನು ಹೋಗ್ಲಿಲ್ಲ, ಆದ್ರೆ ಅವನಿಗೆ ನನ್ನ ದರ್ಶನ ಸತತವಾಗಿ ಅವನ ಕಡೆ ನನ್ನ ದೃಷ್ಟಿ ಇರಬೇಕು ಅಂತ ಹೇಳಿ ಆ ರೀತಿಯಲ್ಲಿ ನಾವು ಶ್ರೀರಂಗಮಲ್ಲಿ ನೋಡ್ತೀವಿ. ಸರಿ, ಮುಂದೆ ಇಲ್ಲಿ ಏನಾಗುತ್ತೆ, ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ನೀನು ಯುವರಾಜನಾಗು ಅಂತ. ಆಗ ಲಕ್ಷ್ಮಣ ಸದಾ ಅವನ ಭಾವ ಏನು, ದಾಸ ಭಾವ ಅಷ್ಟೆ. ನಾನು ನಿನಗೆ ದಾಸ, ನಾನು ನಿನ್ ಸೇವೆನೇ ಮಾಡ್ಬೇಕು, ನನಗೆ ಈ ಪಟ್ಟ ಎಲ್ಲ ಕೊಟ್ಬಿಟ್ಟು ನನ್ನನ್ನು ಕಟ್ಟ ಹಾಕ್ಬೇಡ ನೀನು ಅಂತ ಹೇಳ್ತಾನೆ. ನಾನು ಯುವರಾಜ ಆಗಲ್ಲ ಅಂತಾನೆ. ಆಗ ಉಳಿದವ್ರು ಯಾರು, ರಾಮನ್ ಮಾತ್ ಕೇಳೋನು ಯಾರಿದ್ದಾನೆ ಅಲ್ಲಿ, ಭರತ. ಸೊ ಸದಾಕಾಲ ನಾವು ನೋಡಿದ್ವಿ, ಲಕ್ಷ್ಮಣ ದಾಸ್ಯ ಭಾವ ಅಂದ್ರೆ ಭರತ ಇನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಪಾರತಂತ್ರ್ಯ ಅನ್ನೋ ಭಾವವನ್ನ ತೋರಿಸ್ತಾನೆ. ಸೊ ರಾಮ ಏನ್ ಹೇಳಿದ್ರು ಅದನ್ನ ಮಾಡಕ್ ನಾನು ತಯಾರಾಗಿದ್ದೀನಿ, ನನ್ನ ಆಸೆ ನನ್ನ ಇಚ್ಛೆ ಅಂತ ನಾನೊಂದು ಇಟ್ಕೊಳ್ಳಲ್ಲ ಅನ್ನೋ ಭಾವ ಭರತಂದು. ಸೊ ಭರತನ್ನ ಯುವರಾಜನಾಗಿ ಮಾಡ್ತಾರೆ. ಮತ್ತೆ ಎಲ್ರೂ ಅಲ್ಲಿ ಆ ರಾಮ ಆಳ್ತಾ ಇರುವಂಥ ಆ ರಾಜ್ಯದಲ್ಲಿ, ಆ ರಾಮ ರಾಜ್ಯದಲ್ಲಿ ಪ್ರಜೆಯೆಲ್ಲ ಸಂತೋಷವಾಗಿ ಇರುತ್ತೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಮ ಅಲ್ಲಿ ರಾಜ್ಯ ಆಳ್ತಾ ಇರ್ಬೇಕಾದ್ರೆ, ನ ಪರ್ಯದೇವ ನ ವಿದ್ವಾ ನ ಚ ವ್ಯಾಲಕೃತಂ ಭಯಂ ನ ವ್ಯಾಧಿಜಂ ಭಯನ್ ವಾಪಿ ರಾಮೇ ರಾಜ್ಯಂ ಪ್ರಶಾಸತಿ. ಈ ರಾಮ ರಾಜ್ಯ ಆಳ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ವಿದ್ವೆಯರು ಬೇಜಾರು ಮಾಡ್ಕೊಳ್ಳಕ್ಕೆ ವಿದ್ವೆಯರಾಗ್ತಾ ಇರ್ಲಿಲ್ಲ. ಅಲ್ಲಿ ಪ್ರಾಣಿಗಳಿಂದ ಯಾವ ಭಯಾನೂ ಇರ್ಲಿಲ್ಲ. ಈ ಆರೋಗ್ಯ ಕೆಟ್ಟೋಗುತ್ತೆ, ವ್ಯಾಧಿ ಬರುತ್ತೆ, ರೋಗ ಬರುತ್ತೆ ಅನ್ನೋ ಯಾವ ಭಯಾನೂ ಇರಲಿಲ್ಲ. ಎಲ್ಲರೂ ಆರೋಗ್ಯವಂತರಾಗಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಬಾಳ್ತಾ ಇದ್ರು. ಸರ್ವಂ ಮುದಿತಮೇವಾಸೀತ್ ಸರ್ವೋ ಧರ್ಮ ಪರೋ ಅಭವತ್ ರಾಮಮೇ ವಾನು ಪಶ್ಯಂತೋ ನಾಭ್ಯ ಹಿಂಸನ್ ನ ಪರಸ್ಪರಂ. ಎಲ್ರಿಗೂ ಸಂತೋಷ, ಎಲ್ಲರೂ ನೆಮ್ಮದಿಯಾಗಿ ಬಾಳ್ತಾ ಇದ್ರು, ಎಲ್ಲರೂ ಧರ್ಮಪರರಾಗಿದ್ರು, ಧರ್ಮದ ಕಡೆನೆ ಅವ್ರ ಗಮನ ಇತ್ತು. ಆಮೇಲೆ ರಾಮನ್ನೇ ನೋಡ್ತಾ ಇದ್ರು ಅಂದ್ರೆ ಏನು, ರಾಮನಿಗೆ ಯಾವ ರೀತಿ ಸಂತೋಷ ಆಗಿತ್ತೋ ಆ ರೀತಿಯಲ್ಲಿ ಬಾಳ್ತಾ ಇದ್ರು. ಯಾರು ಒಬ್ರನ್ನೊಬ್ರು ಹಿಂಸೆ ಮಾಡಿ ಏನಾದ್ರೂ ಒಂದು ಕಷ್ಟ ಕೊಟ್ಟು ಆ ರೀತಿ ನಡ್ಕೊಳ್ತಾ ಇರ್ಲಿಲ್ಲ. ಈ ರೀತಿ ಇತ್ತು ಆ ರಾಮರಾಜ್ಯ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ ರಾಮಭೂತಂ ಜಗದ್ಭೂತ ರಾಮೇ ರಾಜ್ಯಂ ಪ್ರಶಾಸತಿ. ಈ ರಾಮ ಅಲ್ಲಿ ರಾಜ್ಯವನ್ನ ನಡೆಸ್ತಾ ಇರ್ಬೇಕಾದ್ರೆ ಮಾತು ಎಲ್ಲಾ ಜನ ಅವ್ರ ಮಾತೆಲ್ಲ ರಾಮ 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 ಅಂತಾನೆ ಇತ್ತು. ಈ ಪ್ರಪಂಚನೇ ಅವ್ರಿಗೆ ರಾಮನೇ ಆಗ್ಬಿಟ್ಟ. ಬೇರೆ ಇನ್ನೇನ್ ಇದೆಯೋ ವಿಶ್ವದಲ್ಲಿ ಅದೆಲ್ಲ ಅವ್ರು ಏನು ಗಮನಿಸ್ಲಿಲ್ಲ. ಅವ್ರಿಗೆ ಕೇವಲ ರಾಮ ರಾಮ ಅಂತ, ರಾಮನೇ ಅವ್ರ ಪ್ರಪಂಚ ಆಗ್ಬಿಟ್ಟ. ಆ ರೀತಿಯಲ್ಲಿ ಆ ರಾಮರಾಜ್ಯ ಇತ್ತು. ಈಗ ಈ ರಾಮರಾಜ್ಯ ಈ ರಾಮನ ಪಟ್ಟಾಭಿಷೇಕ ನಡೆದಾಗ ಅಲ್ಲೊಂದು ಘಟನೆ ಹೇಳ್ತಾರೆ ವಾಲ್ಮೀಕಿಯವರು. ಏನಂದ್ರೆ, ಇಂದ್ರ ಬಂದಿದ್ರಲ್ವಾ, ಸ್ವರ್ಗಲೋಕದ ರಾಜ ಇಂದ್ರ ಬಂದು ರಾಮನಿಗೆ ಒಂದು ಅತಿ ಮೂಲ್ಯವಾದ ಒಂದು ಮುತ್ತಿನ ಮಾಲೆ ಕೊಡ್ತಾರೆ. ಆಗ ರಾಮ ಅದನ್ನ ಸೀತೆ ಹತ್ರ ಕೊಟ್ಬಿಟ್ಟು ಹೇಳ್ತಾರೆ, ನೋಡು ಸೀತೆ, ಇಲ್ಲಿ ಈಗ ಈ ಸಭೆಯಲ್ಲಿ ಇರೋರಲ್ಲಿ
ಯಾರಿಗೆ ಅರ್ಹತೆ ಇದೆ ಅಂತ ನಿನಗನ್ಸುತ್ತೋ, ಈ ಸುಂದರವಾದ ಮಾಲೆಗೆ ಯಾರು ಅದನ್ನ ಪಡ್ಕೊಂಡು ಯಾರಿಗದು ಸರಿಯಾದ ಒಂದು ಇರುತ್ತೋ ಅಂಥವ್ರಿಗೆ ಕೊಡು. ಯಾರಲ್ಲಿ ಶಕ್ತಿ ಇದೆ, ಬುದ್ಧಿ ಇದೆ, ಬಲ ಇದೆ, ಭಕ್ತಿ ಇದೆ, ಎಲ್ಲ ಇದೆ, ಅಂಥವ್ರಿಗೆ ನೀನು ಇದನ್ನ ಕೊಡು ಅಂತ ಹೇಳ್ತಾನೆ. ಆಗ ಖಂಡಿತ ಸೀತೆ ಯಾರನ್ನ ಚೂಸ್ ಮಾಡ್ಕೊಳ್ತಾಳೆ, ಯಾರನ್ನ ಆಯ್ಕೆ ಮಾಡ್ಕೊಳ್ತಾಳೆ ಅಲ್ಲಿ? ಹನುಮಂತನ್ನ. ಸೊ ಹನುಮಂತನಿಗೆ ಆ ಮುತ್ತಿನ ಮಾಲೆ ಕೊಟ್ಟು ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಅವನಿಗೆ ಶೋಭೆ ಕೊಡ್ತಾ ಇರುತ್ತೆ ಅಂತ ಹೇಳ್ತಾರೆ ವಾಲ್ಮೀಕಿ. ಈ ವಾಲ್ಮೀಕಿ ರಾಮಾಯಣದಲ್ಲಿ ಇಷ್ಟೇ ಇದೆ. ಆದ್ರೆ ಒಂದು ಜನ ಹೇಳೋ ಇನ್ನೊಂದು ಕಥೆ ಇದೆ. ಅದು ಎಲ್ಲಿಂದ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಅಂತ. ಬಟ್ ಆ ಕಥೆಯಿಂದ ನಮಗ್ ಕಲಿಯೋದಕ್ಕೆ ತುಂಬಾ ಇದೆ. ಸೊ ಆ ಭಾಗವನ್ನ ನೋಡೋಣ ಸ್ವಲ್ಪ. ಈಗ ಹನುಮಂತನಿಗೆ ಆ ಮುತ್ತಿನ ಮಾಲೆ ಕೊಡ್ತಾರಲ್ವಾ, ಆಗ ಅವನ್ ಏನ್ ಮಾಡ್ತಾನೆ, ಅಲ್ಲಿ ತಗೊಂಡ್ಬಿಟ್ಟು ಸಂತೋಷವಾಗಿ ಆ ಸಭೆಯಲ್ಲಿ ಒಂದ್ ಮೂಲೆಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಈ ಜನ ಯಾರೋ ಗಮನಿಸ್ತಾರೆ. ಏನ್ ಮಾಡ್ತಾ ಇದ್ದಾನೆ ಹನುಮಂತ ಅಂದ್ರೆ, ಆ ಮುತ್ತಿನ ಮಾಲೆಯನ್ನ ಬಿಡಿಸ್ಬಿಟ್ಟಿದ್ದಾನೆ. ಆ ಮಾಲೆಯನ್ನ ಒಂದೊಂದ್ ಮುತ್ತನ್ನು ತಗೊಂಡು ಬಾಯಿಗೆ ಹಾಕೊಂಡು ಅದನ್ನ ಕಚ್ಬಿಟ್ಟು ಅದನ್ನ ಉಗಿತಾ ಇದ್ದಾನೆ. ಅಯ್ಯೋ ಏನಿದು, ಈ ತರ ಮಾಡ್ತಾ ಇದೀಯಾ ಹನುಮಂತ, ಏನಕ್ಕೆ ಈ ತರ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅದು ನೋಡಿ ರಾಮ, ನೋಡಿ ನೋಡಿ ಏನ್ ಮಾಡ್ತಾ ಇದ್ದಾನೆ ಆಂಜನೇಯ ಅಂತಾರೆ. ಆಗ ರಾಮ ಕೇಳ್ತಾನೆ, ಹನುಮಂತ ಸುಮ್ನೆ ಏನು ಮಾಡಲ್ಲ ಆ ತರ, ಅವನ್ ಏನೋ ಒಂದ್ ಕಾರಣ ಇರುತ್ತೆ, ಅದಕ್ಕೆ ಹೀಗ್ ಮಾಡಿದಾನೆ ಅಂತ ಹೇಳ್ತಾರೆ. ಆಗ ಏನಕ್ಕೆ ನೀನ್ ಈ ತರ ಮಾಡ್ತಾ ಇದೀಯಾ ಅಂತ ಹನುಮಂತನ್ ಕೇಳಿದಾಗ ಅವನು ಹೇಳ್ತಾನೆ, ಅಲ್ಲ ನೀವಿದ್ ತುಂಬಾ ಒಂದು ತುಂಬಾ ಮೌಲ್ಯ ಇರುವಂತ, ತುಂಬಾ ಶ್ರೇಷ್ಠವಾದ ಮಾಲೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಏನ್ ಮಾಡ್ದೆ, ಆ ಮಾಲೆನ ಇಟ್ಕೊಂಡೆ, ಕಣ್ಣಿಂದ ಅದನ್ನ ಪರೀಕ್ಷೆ ಮಾಡಿ ನೋಡ್ದೆ, ಎಲ್ಲಾದ್ರೂ ನಿಮ್ ರೂಪ, ರಾಮನ ರೂಪ ಅದ್ರಲ್ಲಿ ಕಾಣಿಸುತ್ತಾ ಅಂತ ಹುಡುಕ್ದೆ. ಕಾಣಿಸ್ಲಿಲ್ಲ, ನನ್ಗೆ ರೂಪ ಕಾಣಿಸ್ಲಿಲ್ಲ. ಸರಿ, ಆಮೇಲೆ ಅದನ್ನ ಕಿವಿ ಹತ್ರ ಇಟ್ಕೊಂಡು ಕೇಳಿಸ್ಕೊಳಕ್ ನೋಡ್ದೆ, ಎಲ್ಲಾದ್ರೂ ನನ್ ಕಿವಿಯಲ್ಲಿ ಆ ಮುತ್ತುಗಳಿಂದ ಏನಾದ್ರೂ ರಾಮ 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 ಅಂತ ರಾಮನಾಮ ಬರ್ತಾ ಇದೆಯಾ ಅಂತ ಕೇಳಿಸ್ಕೊಳ್ಳೋಣ ಅಂತ ಅದನ್ನ ನೋಡ್ದೆ, ಅದಕ್ಕೆ ನಂಗೆ ಕೇಳಿಸ್ಲಿಲ್ಲ. ಸರಿ, ಮೂಗತ್ರ ಇಟ್ಕೊಂಡು ಆ ಏನ್ ಸುಗಂಧ, ಅದರಿಂದ ಏನಾದ್ರೂ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿದ ತುಳಸಿಯ ಸುಗಂಧ ಬರ್ತಾ ಇದೆಯಾ ಅಂತ ಹುಡುಕ್ದೆ, ಅದು ನನಗ್ ಸಿಗ್ಲಿಲ್ಲ. ಆಮೇಲೆ ನೋಡ್ದೆ, ಎಲ್ಲಾದ್ರೂ ನಿಮ್ಮ ಪಾದದ ಸ್ಪರ್ಶ, ನಿಮ್ಮ ಪಾದ ಸ್ಪರ್ಶ ಮಾಡಿದಾಗ ಬರೋ ಆ ಒಂದು ಫೀಲಿಂಗ್ ನನಗ್ ಬರುತ್ತಾ ಇದನ್ನ ಮುಟ್ಟಿ ಅಂತ ಅದನ್ನ ನೋಡ್ದೆ, ಅದು ಬರ್ಲಿಲ್ಲ. ಈಗ ಅದಕ್ ಕಡೆಗೆ ಎಲ್ಲಾದ್ರೂ ಅದರಲ್ಲಿ ಒಂದು ರಸ, ನಿಮ್ಮ ನಾಮದ, ನಿಮ್ಮ ಮಹಿಮೆಯ ರಸ ಅದ್ರೊಳಗಿರುತ್ತಾ ಅಂತ, ಅದಕ್ಕೆ ಅದನ್ನ ಕಚ್ಚಿ ಕಚ್ಚಿ ಇವಾಗ ಆ ರಸ ಎಲ್ಲಾದ್ರೂ ಸಿಗುತ್ತಾ ನನಗೆ ಅಂತ ಹುಡುಕ್ತಾ ಇದ್ದೀನಿ. ನೋಡಿದ್ರೆ ಯಾವ ವಿಧದಲ್ಲೂ ಇದರಲ್ಲಿ ನಿಮ್ದೊಂದು ಅಸ್ತಿತ್ವನೇ ಇಲ್ಲ, ರಾಮನ ಅಸ್ತಿತ್ವನೇ ಇದ್ರಲ್ಲಿಲ್ಲ. ಮತ್ ಏನ್ ಇದಕ್ ಬೆಲೆ ನನ್ಗೆ ಅಂತ ಅದಕ್ಕೆ ಅದನ್ನ ಉಗ್ದು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾನೆ ಹನುಮಂತ. ಅದನ್ನ ನೋಡಿದ ತಕ್ಷಣ ರಾಮನಿಗೆ ತುಂಬಾ ಸಂತೋಷ ಆಗುತ್ತೆ. ಆಗ ರಾಮ ಹೇಳ್ತಾನೆ, ಎಷ್ಟು ನಿನ್ ಭಕ್ತಿ, ಎಷ್ಟು ನಿನ್ ಭಾವ, ಎಲ್ಲಾ ಕಡೆ ನನ್ನನ್ನೇ ನೋಡ್ತೀಯಲ್ಲ ಹನುಮಂತ ಅಂತಾರೆ. ಆಗ ಅಲ್ಲಿ ಇರೋರು ಇನ್ಯಾರೋ ಹೇಳ್ತಾರೆ, ಆ ಸಭೆಯಲ್ಲಿರೋರು, ಅಲ್ಲ ಅವನ ಈ ತರ ಒಂದು ನಿರ್ಜೀವ ವಸ್ತುನಲ್ಲಿ ಹೋಗ್ಬಿಟ್ಟು ನಿಮ್ಮನ್ನ ಹುಡುಕಿದ್ರೆ ಅದ್ ಹೇಗ್ ಸಾಧ್ಯ, ಅದ್ ಹೆಂಗಿರುತ್ತೆ ಅಲ್ಲಿ ಅಂತ ಕೇಳ್ತಾರೆ. ಆಗ ಆಂಜನೇಯ ಹೇಳ್ತಾನೆ, ಯಾಕೆ ಅದ್ರಲ್ಲಿ ಇರಕ್ ಸಾಧ್ಯ ಇಲ್ಲ? ಈಗ ನನ್ನ ಶರೀರದೊಳಗೆ, ಈ ಶರೀರ ಏನು, ಇದು ಕೂಡ ಬರೀ ಮಾಂಸ ಮಜ್ಜೆ ರಕ್ತ ಇದೇ ತಾನೇ ಇರೋದು. ಆದ್ರೆ ನನ್ನಲ್ಲೂ ರಾಮ ಇದಾನಲ್ಲ, ಎಲ್ಲಿ ನಿನ್ನಲ್ಲಿ ಎಲ್ಲಿ ರಾಮ ಇದೆ ತೋರ್ಸು ನೋಡೋಣ ಅಂತಾರೆ. ಆಗ ಅವನ ಹೃದಯವನ್ನ ತೆಗೆದು ಅಲ್ಲಿ ತೋರಿಸ್ತಾನೆ. ಎಲ್ರಿಗೂ ಆಶ್ಚರ್ಯ. ಏನಪ್ಪಾ ಅಂದ್ರೆ, ಸ್ವಲ್ಪ ಕ್ಷಣಕ್ ಮುಂಚೆ ಅವರು ರಾಮ ಮತ್ತು ಸೀತೆಯನ್ನ ಯಾವ ರೀತಿಯಲ್ಲಿ ಅಲ್ಲಿ ಸಿಂಹಾಸನದ ಮೇಲೆ ನೋಡಿದ್ರು, ಅದೇ ರೀತಿಯಲ್ಲಿ ಹನುಮಂತ ಅವರನ್ನ ತನ್ನ ಹೃದಯದೊಳಗೆ ಇಟ್ಕೊಂಡಿದ್ದಾನೆ. ಆ ದೃಶ್ಯವನ್ನ ಅವ್ರು ಕಂಡು ತುಂಬಾ ಎಲ್ರಿಗೂ ಸಂತೋಷ ಆಗತ್ತೆ, ತುಂಬಾ ಆನಂದ ಆಗತ್ತೆ. ಎಷ್ಟು ಈ ಹನುಮಂತನ ಭಕ್ತಿ ಅಂತ ಎಲ್ಲರೂ ಕೊಂಡಾಡ್ತಾರೆ. ಆಗ ರಾಮ ತುಂಬಾ ಸಂತೋಷ ಆಗಿ ರಾಮ ಹೇಳ್ತಾನೆ, ಎಷ್ಟು ನಿನ್ ಭಕ್ತಿ ಹನುಮಂತ, ನಿನಗ್ ನಾನು ಏನ್ ಕೊಡಕ್ ಸಾಧ್ಯ, ನಾನು ಏನ್ ನಿನಗ್ ಕೊಟ್ರುನು ಇದನ್ನ ನಾನು ನಿನ್ ಕೊಡೋ, ನನಗ್ ಕೊಟ್ಟಿರೋ ಪ್ರೀತಿ, ನಿನ್ನ ಭಕ್ತಿಯನ್ನ ನಾನು ಏನು ನಿನಗೆ ವಾಪಸ್ ಕೊಡಕ್ ಆಗಲ್ವಲ್ಲ ಅಂತ ತುಂಬಾ ಅನ್ಕೊಂಡು, ಸರಿ ಯಾವ ರೀತಿಯಲ್ಲಿ ಹನುಮಂತ ಸೀತೆಯಿಂದ ದೂತನಾಗಿ ಬಂದು ಆಗ ನನ್ಗೇನು ಕೊಡಕ್ಕಾಗಲ್ಲ ಅಂತ ರಾಮ ಒಂದು ಆಲಿಂಗನ ಮಾಡ್ಕೊಂಡಿದ್ರಲ್ಲ, ಅದೇ ಭಾವದಿಂದ ಪುನಃ ರಾಮ ಆ ಆಂಜನೇಯನನ್ನ ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾರೆ. ಇದರಿಂದ ನಾವು ಕಲಿಬೇಕಾಗಿರೋದು ಏನಂದ್ರೆ, ಹೇಗೆ ಹನುಮಂತ ಆ ಒಂದು ಮಾಲೆಯಲ್ಲೂ ಕೂಡ ರಾಮನ್ ಹುಡುಕದ್ನಲ್ಲ, ಆ ರೀತಿಯಲ್ಲಿ ನಾವೂನು ಎಲ್ಲಾದ್ರಲ್ಲೂ ನಮ್ಮ ಜೀವನದಲ್ಲಿ ಏನೇನ್ ವಿಷಯಗಳು ನಮ್ಮ ಸಂಬಂಧಕ್ಕೆ ಬರುತ್ತೋ, ಯಾವ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೋ, ಎಲ್ಲರಲ್ಲೂ, ಎಲ್ಲಾ ವಸ್ತುಗಳಲ್ಲೂ, ಎಲ್ಲಾ ವ್ಯಕ್ತಿಗಳಲ್ಲೂ ನಾವು ಕೂಡ ರಾಮನ ಅಸ್ತಿತ್ವವನ್ನ ನೋಡಕ್ ಪ್ರಯತ್ನ ಮಾಡ್ಬೇಕು. ನಮ್ಗೆ ಅದು ಕಷ್ಟ ಇರ್ಬೋದು, ಆದ್ರೆ ಹನುಮಂತನ್ನ ನಾವು ಒಂದು ಮಾದರಿ ತರ ಇಟ್ಕೊಂಡು ನಾವು ಆ ಭಾವವನ್ನ ನಮ್ಮ ಮನಸ್ಸಲ್ಲಿ ಬೆಳೆಸ್ಕೊಳಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು. ಇದು ನಮ್ಗೆ ಈ ಕಥೆಯಿಂದ ಕಲಿಯಕ್ ಸಿಗುತ್ತೆ.
ಈಗ ಕಡೆಗೆ ಇಷ್ಟೆಲ್ಲ ನಾವು ರಾಮಾಯಣದ ಅಧ್ಯಯನ ಮಾಡಿದ್ದೀವಿ, ಇಷ್ಟು ದಿನ ನಾವು ರಾಮಾಯಣದ ಬಗ್ಗೆ ಕೇಳಿಸ್ಕೊಂಡಿದ್ದೀವಿ. ಆಗ ಆಚಾರ್ಯರು ಹೇಳ್ತಾರೆ, ಈಗ ನಾವು ನೋಡಿರೋದು ಇಲ್ಲಿ ತನಕ 6 ಕಾಂಡಗಳು: ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಮತ್ತು ಯುದ್ಧಕಾಂಡ. ಈಗ ಉತ್ತರಕಾಂಡನೂ ಇದೆ. ಅದನ್ನ ನಾವು ಮುಂದೆ ಯಾವುದಾದ್ರೂ ಸಮಯದಲ್ಲಿ ನೋಡೋಣ. ನಮ್ಮ ರಾಮಾಯಣ ಸತ್ಸಂಗವನ್ನ ಇಲ್ಲಿ ಯುದ್ಧಕಾಂಡದ ಜೊತೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಇವತ್ತು. ಆ ಭಗವಂತನ ಕೃಪೆ ಇದ್ರೆ, ಆಚಾರ್ಯರ ಅನುಗ್ರಹದಿಂದ ಮುಂದೆ ಯಾವುದಾದ್ರೂ ಸಮಯದಲ್ಲಿ, ಮೇ ಬಿ ನವರಾತ್ರಿ ಸಮಯದಲ್ಲೋ ಇನ್ಯಾವುದಾದ್ರೂ ಸಮಯದಲ್ಲಿ ಆ ಉತ್ತರಕಾಂಡ ಅದನ್ನು ನಾವು ಅಭ್ಯಾಸ ಮಾಡೋಣ. ಆದರೆ ಸದ್ಯಕ್ಕೆ ನಾವು ನೋಡಿರೋ ಇಷ್ಟು ಕಾಂಡಗಳಲ್ಲಿ ಏನೇನು ಹೇಳಲಾಗಿದೆ? ಬಾಲಕಾಂಡದಲ್ಲಿ ಏನಾಯಿತು? ಮುಖ್ಯವಾದ ಘಟನೆ ಯಾವುದು? ರಾಮ ಮತ್ತು ಸೀತೆಯ ಕಲ್ಯಾಣ, ರಾಮ ಸೀತೆಯ ವಿವಾಹ. ಸೊ ಅಲ್ಲಿ ನಮ್ಗೇನ್ ತೋರಿಸಿದ್ರು ವಾಲ್ಮೀಕಿ? ಈ ಮಹಾಲಕ್ಷ್ಮಿಯ ಪತಿ, ಶ್ರೀಯಪತಿ ಆಗಿರೋ ಭಗವಂತ, ಅವನೇ ಪರಮಾತ್ಮ, ಅವನೇ ಭಗವಂತ ಅಂತ ನಮ್ಗೆ ತೋರಿಸಿದ್ರು. ಅಯೋಧ್ಯಕಾಂಡದಲ್ಲಿ ನಮ್ಗೇನ್ ಗೊತ್ತಾಯ್ತು? ರಾಮನ ಕಲ್ಯಾಣ ಗುಣಗಳು ಕಂಡು ಬಂತು. ಯಾಕೆಂದ್ರೆ ಅಲ್ಲಿ ಅವನಿಗೆ ವನವಾಸ ಅಂತ ಹೇಳಿ, ಅವನ್ ಪಟ್ಟಾಭಿಷೇಕ ಇಲ್ಲ ಅಂತ ಹೇಳಿ, ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಗುಣಗಳನ್ನ, ಏನೆಲ್ಲ ವಾಲ್ಮೀಕಿ ವರ್ಣನೆ ಮಾಡಿದ್ರಲ್ಲ, ಆ ಗುಣಗಳನ್ನೆಲ್ಲ ಅಲ್ಲಿ ತೋರಿಸ್ಕೊಂಡಿದ್ದಾನೆ ರಾಮ. ಸೊ ರಾಮನ ಕಲ್ಯಾಣ ಗುಣಗಳು ನಮ್ಗೆ ಅಯೋಧ್ಯಕಾಂಡದಲ್ಲಿ ಕಲ್ತ್ಕೊಂಡ್ವಿ. ಮುಂದೆ ಅರಣ್ಯಕಾಂಡದಲ್ಲಿ ಆಗ ಶರಣಾಗತರು ಬಂದು ರಕ್ಷಣೆ ಕೇಳಿದಾಗ ರಾಮ ಯಾವ ರೀತಿ ಅವ್ರ ರಕ್ಷಣೆ ಮಾಡ್ದ, ಸೊ ಆ ಶರಣಾಗತ ರಕ್ಷಕ ಅನ್ನೋ ಆ ಗುಣವನ್ನ ನೋಡಿದ್ವಿ. ಕಿಷ್ಕಿಂಧಾಕಾಂಡದಲ್ಲಿ ಹನುಮಂತ ಬಂದು ರಾಮನನ್ನ ಸುಗ್ರೀವನ ಜೊತೆಗೆ ಸೇರಿಸಿದಾಗ ಈ ಹನುಮಂತ ಒಂದು ಆಚಾರ್ಯರ ಪಾತ್ರದಲ್ಲಿದ್ಕೊಂಡು ಯಾವ ರೀತಿ ಭಗವಂತ ಆಚಾರ್ಯನ ಮೂಲಕ ಶಿಷ್ಯನನ್ನ ಸೇರಿಸ್ಕೋತಾರೆ, ಭಕ್ತರನ್ನ ಸೇರಿಸ್ಕೋತಾರೆ, ಅದನ್ನ ನಾವು ನೋಡಿದ್ವಿ. ಸುಂದರಕಾಂಡದಲ್ಲಿ ಹನುಮಂತ ರಾಮದೂತನಾಗಿ ಸೀತೆ ಹತ್ರ ಹೋದ. ಆಗ ಸೀತೆ ಜೀವಾತ್ಮದ ಪಾತ್ರವನ್ನ ತಗೊಂಡಿದ್ಲು. ಲಂಕೆ ಅಂತ ಈ ಮಾಯಾಲೋಕದಲ್ಲಿ ನಾವು ಹೇಗೆ ಸಿಕ್ಕಾಕೊಂಡಿದೀವೋ ಆ ರೀತಿ ಸೀತೆ ಲಂಕೆಯಲ್ಲಿ ಇದ್ಲು. ರಾವಣ ಅಲ್ಲಿದ್ದಿದ್ದು ರಜೋತಮೋ ಗುಣ. ಆಮೇಲೆ ಆಚಾರ್ಯ ರೂಪದಲ್ಲಿ ಹನುಮಂತ ರಾಮನಿಂದ, ಪರಮಾತ್ಮನಿಂದ ಹೋಗಿ ಜೀವಾತ್ಮಕ್ಕೆ ಒಂದು ಒಳ್ಳೆ ಸುದ್ದಿಯನ್ನ ಕೊಟ್ಟು ಆ ಜೀವಾತ್ಮ ಪರಮಾತ್ಮವನ್ನ ಅವರಿಬ್ಬರನ್ನು ಸೇರಿಸುವಂಥ ಕಾರ್ಯವನ್ನ ಮಾಡಿದ್ದು ಆಚಾರ್ಯರು. ಹನುಮಂತ ಆ ರೂಪದಲ್ಲಿ ಮಾಡ್ದ ಅದನ್ನ. ಸೊ ಅದನ್ನ ಸುಂದರಕಾಂಡದಲ್ಲಿ ನೋಡಿದ್ವಿ. ಆಮೇಲೆ ಯುದ್ಧಕಾಂಡದಲ್ಲಿ ಮುಖ್ಯವಾದ ಘಟನೆ ವಿಭೀಷಣ ಶರಣಾಗತಿ ಮತ್ತು ರಾವಣ ಸಂಹಾರ, ಎಲ್ಲ ರಾಕ್ಷಸರ ಸಂಹಾರ. ಸೊ ಯಾವ ರೀತಿಯಲ್ಲಿ ಪರಮಾತ್ಮ ನಮ್ಮ ಪಾಪಗಳನ್ನೆಲ್ಲ ನಷ್ಟ ಮಾಡಿ ಜೀವಾತ್ಮವನ್ನ, ಈಗ ಸೀತೆಯನ್ನ ಸ್ವೀಕಾರ ಮಾಡ್ದ, ಆ ರೀತಿ ಜೀವಾತ್ಮವನ್ನ ಹೇಗ್ ಸ್ವೀಕಾರ ಮಾಡ್ತಾನೆ ಭಗವಂತ ಅನ್ನೋದನ್ನ ಯುದ್ಧಕಾಂಡದಲ್ಲಿ ನೋಡಿದ್ವಿ. ಆಲ್ಸೋ ನಾವು ಈ ಯುದ್ಧಕಾಂಡದಲ್ಲೇ ಇವಾಗ ಯಾವ ರೀತಿ ನಾವು ಹೇಳಿದ್ವಿ, ಭರತನ ಶರಣಾಗತಿ, ಆ ಸಮಯದಲ್ಲಿ ಅವನು ಬಂದು ರಾಮನನ್ನ ನೀನೇ ರಾಜ್ಯವನ್ನ ಆಳ್ಬೇಕು ಅಂದಾಗ ಆಗ ಅವನಿಗೆ ಆ ಶರಣಾಗತಿ ಫಲ ಸಿಕ್ಕಿರ್ಲಿಲ್ಲ. ಈಗ 14 ವರ್ಷ ಆದ ನಂತರ ಆ ಅವತಾರದ ಉದ್ದೇಶ ಪೂರ್ತಿ ಆದ ನಂತರ ರಾಮ ಬಂದು ಆ ಭರತನ ಶರಣಾಗತಿಗೆ ಫಲ ಸಿಗೋ ತರ ತಾನ್ ಬಂದು ರಾಜನಾಗಿ ಇಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡಿದ್ದಾನೆ. ಸೊ ಅದೆಲ್ಲಾನು ಕೂಡ ನಾವು ನೋಡಿದ್ವಿ. ಈ ರಾಮಾಯಣವನ್ನ ಪ್ರತಿ ಹಂತ ಹಂತದಲ್ಲೂ ನಾವು ನೋಡಿದೀವಿ. ಒಂದೊಂದು ಕ್ಷಣದಲ್ಲೂ, ಒಂದೊಂದು ಪರಿಸ್ಥಿತಿಯಲ್ಲೂ ಶರಣಾಗತಿ ಮಾಡಿರೋರು ಅವ್ರನ್ನ ಯಾವ ರೀತಿಯಲ್ಲಿ ರಾಮ ಕಾಪಾಡಿದಾನೆ ಅಂತ. ಸೊ ಈ ರಾಮಾಯಣವನ್ನೇ ಶರಣಾಗತಿ ಶಾಸ್ತ್ರ ಅಂತ ಹೇಳ್ತಾರೆ. ಈ ಶರಣಾಗತಿ ಅನ್ನೋ ತತ್ವ ಈ ರಾಮಾಯಣದಲ್ಲಿ ಎಷ್ಟು ಆಳವಾಗಿದೆ ಅಂದ್ರೆ, ಹೇಳ್ತಾರೆ ಸ್ವಾಮಿ ರಾಮಾನುಜಾಚಾರ್ಯರು, ಅವರು ಈ ಗ್ರಂಥದ ಅಭ್ಯಾಸವನ್ನ 18 ಬಾರಿ ಅವರ ಆಚಾರ್ಯರು ಶ್ರೀ ಪೆರಿಯ ತಿರುಮಲೈ ನಂಬಿ ಅನ್ನೋರ ಹತ್ರ 18 ಬಾರಿ ಪುನಃ ಪುನಃ ಈ ಒಂದು ಗ್ರಂಥವನ್ನ ಅಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು. ಸೊ ಆಚಾರ್ಯರಿಗೆ 18 ಬಾರಿ ಮಾಡಿ ಅವ್ರಿಗೆ ಅಷ್ಟೆಲ್ಲ ಅದರಲ್ಲಿ ರಸ ಸಿಕ್ಕಿದೆ ಅಂದ್ರೆ ನಮಗೆ ಖಂಡಿತ ನಾವು ಎಷ್ಟು ಸಲ ಓದಿದ್ರು ಸಾಲದು. ಯಾಕಂದ್ರೆ ನಮಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ, ನಮಗಷ್ಟೆಲ್ಲ ಅನುಭವಿಸ್ಕೊಳ್ಳೋ ತರ ಒಂದು ಗುಣಗಳು ನಮ್ಮಲ್ಲಿಲ್ಲ. ಅದಕ್ಕೆ ನಾವು ಇನ್ನ ಎಷ್ಟು ನಮಗೆ ಸಮಯ ಸಿಗುತ್ತೋ, ಎಷ್ಟು ಬಾರಿ ನಮಗೆ ಒಂದು ಅವಕಾಶ ಸಿಗುತ್ತೋ, ನಾವು ಈ ರಾಮಾಯಣವನ್ನ ಪುನಃ ಪುನಃ ಅಭ್ಯಾಸ ಮಾಡಿ ಅದರಿಂದ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಆ ಗುಣಗಳನ್ನ ಪಾಲನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಪ್ರತಿಯೊಂದು ಗ್ರಂಥದಲ್ಲೂ ಹೇಳ್ತಾರೆ ಕಡೆಯಲ್ಲಿ, ನಮ್ಮ ಇತಿಹಾಸಗಳಾಗ್ಲಿ ಪುರಾಣಗಳಾಗ್ಲಿ, ಅದರಲ್ಲಿ ಫಲಶ್ರುತಿ, ಇದೆಲ್ಲ ಕೇಳಿಸ್ಕೊಂಡ್ರೆ, ಇದೆಲ್ಲ ಓದಿದ್ರೆ, ಇದನ್ನ ಹೇಳಿದ್ರೆ, ಈ ವಿಷಯಗಳನ್ನ ಏನ್ ಒಂದು ಫಲ ಸಿಗುತ್ತೆ ಅಂದ್ರೆ, ಈ ರಾಮಾಯಣವನ್ನ ಯಾರು ಓದ್ತಾರೋ, ಯಾರು ಹೇಳ್ತಾರೋ, ಯಾರು ಹೇಳಕ್ಕೆ ಪ್ರೇರಣೆ ಕೊಡ್ತಾರೋ,
ಯಾರು ಇದ್ರಲ್ಲಿ ಭಾಗವಹಿಸ್ತಾರೋ ಅವ್ರಿಗೆಲ್ರಿಗೂ ಏನೇನ್ ಸಿಗ್ಬೋದು ಅಂದ್ರೆ, ಅವ್ರಿಗೆ ದೀರ್ಘವಾದ ಆಯುಷ್ಯ ಸಿಗುತ್ತೆ. ಅವ್ರ ಜೀವನದಲ್ಲಿ ಏನೇ ಕಷ್ಟಗಳು, ಏನೇ ಅಡಚಣೆಗಳು ಇದ್ರೆ ಅದು ದೂರ ಆಗುತ್ತೆ. ಅವ್ರಿಗೆ ಸುಖ, ಆನಂದ, ಸಮೃದ್ಧಿ, ಧನಧಾನ್ಯ ವೃದ್ಧಿ ಎಲ್ಲಾನು ಸಿಗುತ್ತೆ. ರಾಮನಿಂದ ಅವ್ರು ಎಲ್ಲಾ ವರಗಳನ್ನು ಪಡಿಬಹುದು. ದೇವತೆಗಳಿಗೆ ಅವ್ರ ಮೇಲೆ ಸಂತೋಷ ಆಗುತ್ತೆ. ಮಕ್ಕಳು ಒಳ್ಳೆ ರೀತಿಯ ಪ್ರಜೆಯನ್ನ ಆ ಜನ್ಮ ಕೊಡ್ಬೋದು ಹೆಂಗಸರು. ಆಮೇಲೆ ಎಲ್ಲಾ ಪಾಪಗಳ ನಾಶ ಆಗುತ್ತೆ. ಮತ್ತೆ ನಮ್ಮ ಪೂರ್ವಜರು ಅವರಿಗೆ ತೃಪ್ತಿ ಆಗುತ್ತೆ ನಾವು ರಾಮಾಯಣ ಪಾರಾಯಣ, ರಾಮಾಯಣ ಶ್ರವಣ ಮಾಡಿದ್ರೆ. ಏನ್ ಹೇಳ್ತಾರೆ ಅಂದ್ರೆ, ಆಯುಷ್ಯಂ ಆಯುಷ್ಯಮಾರೋಗ್ಯಕರಂ ಯಶಸ್ಯಂ ಸೌಭ್ರಾತೃಕಂ ಬುದ್ಧಿಕರಂ ಶುಭಂ ಚ ಶ್ರೋತವ್ಯಮೇತನ್ನಿಯಮೇನ ಸದ್ಭಿಃ ರಾಖ್ಯಾನಮೋಜಸ್ಕರ ಮೃದ್ಧಿ ಕಾಮೈಹಿ. ಸೊ ಯಾರಿಗೆಲ್ಲ ಒಂದು ಬುದ್ಧಿ ಬೇಕೋ, ಆಯುಷ್ಯ ಬೇಕೋ, ಆರೋಗ್ಯ ಬೇಕೋ, ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಹೆಸರು ಬೇಕು, ಬುದ್ಧಿ ಬೇಕು, ಅವ್ರಿಗೆ ಓವರ್ ಆಲ್ ಅವ್ರ ಜೀವನದಲ್ಲಿ ಒಂದು ಸಮೃದ್ಧಿ ಬೇಕು, ಒಂದು ಓಜಸ್ ಇರಬೇಕು ಅವರಲ್ಲಿ ಅಂದಾಗ ಈ ರಾಮಾಯಣವನ್ನ ಕೇಳಿದ್ರೆ ಇದೆಲ್ಲಾನು ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾವಿವಾಗ ಈ ನಮ್ಮ ಧನುರ್ಮಾಸದಲ್ಲಿ ನಾನು ಪ್ರಾರಂಭ ಮಾಡಿದ್ದಿದ್ದನ್ನ, ಭಗವತ್ ಪ್ರೇರಣೆಯಿಂದ ಇದನ್ನ ಪ್ರಾರಂಭ ಮಾಡಿದ್ದು, ನನಗೇನ್ ಅನ್ಸಿತ್ತು ಅಂದ್ರೆ, ಒಂದು ತಿಂಗಳಲ್ಲಿ ಆ ಧನುರ್ಮಾಸದ ಒಂದು 30 ದಿನಗಳಲ್ಲಿ ಇದು ನಾವು ಎಲ್ಲ ಓದಿ ಹೇಳಿ ಆಗ್ಬೋದು ಅಂತ. ಆದರೆ ನಮ್ಗೆ ತೋರಿಸಿದಾನೆ ಭಗವಂತ ಯಾವ ರೀತಿ ಇದರಲ್ಲಿ ಇನ್ನ ಎಷ್ಟೊಂದು ವಿಷಯಗಳು ನಾವು ಹೇಳದೇ ಇರೋ ವಿಷಯಗಳೆಲ್ಲ ಇದೆ, ಅದು ಇದೆ. ಆದ್ರೆ ಇವಾಗ ಇಷ್ಟು ದಿನ ಆಗಿದೆ, ನಮ್ಗೆ 56 ದಿನ ನಾವು ತಗೊಂಡಿದೀವಿ ಇದನ್ನೆಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳಕ್ಕೆ. ಸೊ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಭಗವಂತನ ಕೃಪೆಯಿಂದ, ಆಚಾರ್ಯರ ಅನುಗ್ರಹದಿಂದ. ಈಗ ನಾನು ಹೇಳಿರೋ ಈ ವಿಷಯಗಳೆಲ್ಲಾನು ಕೂಡ ಅದರಲ್ಲಿ ಏನೇನೆಲ್ಲ ಸರಿ ಇದೆಯಲ್ಲ, ಯಾವ್ದ್ಯಾವ್ದೆಲ್ಲ ನಿಮಗೆ ಮನಸ್ಸಿಗೆ ಮುಟ್ತೋ, ಯಾವ್ದ್ಯಾವ್ದು ನಿಮ್ಗೆ ಅರ್ಥ ಆಗಿ ಈ ತರ ನಾವು ಜೀವನ ಮಾಡ್ಬೇಕು, ನಾವು ಕೂಡ ರಾಮನ್ ತರ ಆ ಗುಣಗಳನ್ನ ಪಾಲನೆ ಮಾಡ್ಬೇಕು ಅಂತ ಅನ್ಸಿದ್ರೆ, ಅದೆಲ್ಲ ಏನೆಲ್ಲ ಒಳ್ಳೇದ್ ನಿಮಗೆ ಈ ಉಪನ್ಯಾಸದಿಂದ, ಈ ಸತ್ಸಂಗದಿಂದ ಒಳ್ಳೇದ್ ಏನೇನ್ ಸಿಕ್ಕಿದೆಯೋ ಅದೆಲ್ಲ ಭಗವಂತನ ಕೃಪೆಯಿಂದ, ಅದೆಲ್ಲ ಆಚಾರ್ಯರ ಮಹಿಮೆಯಿಂದಾನೇ ಸಿಕ್ಕಿರೋದು. ಇದು ಹೇಳುವಾಗ ಏನೆಲ್ಲ ತಪ್ಪಾಗಿದೆಯೋ ಅದೆಲ್ಲ ನನ್ನ ದೋಷಗಳು. ಏನೆಲ್ಲ ತಪ್ಪಾಗಿರ್ಬೋದು, ನನ್ನ ಶ್ಲೋಕಗಳನ್ನ ಸರಿಯಾಗಿ ಹೇಳಿರ್ಲಿಲ್ಲ, ಕೆಲವೊಂದ್ ಕಡೆ ಪದಗಳು ಬಂದಿಲ್ಲ ನನಗೆ ಸರಿಯಾಗಿ ಕನ್ನಡದಲ್ಲಿ ಹೇಳಕ್ಕೆ, ಮತ್ತೆ ಏನೋ ನನ್ನ ಮಂದ ಬುದ್ಧಿಯಿಂದ ನಾನು ಅರ್ಥ ಮಾಡ್ಕೊಂಡಿಲ್ದೇ ಇರ್ಬೋದು ಕೆಲವು ವಿಷಯಗಳನ್ನ, ಅದನ್ನ ಸರಿಯಾಗಿ ಹೇಳಿರ್ದೇ ಇರ್ಬೋದು. ಅದೆಲ್ಲ ಏನೆಲ್ಲ ದೋಷಗಳಿದೆಯಲ್ಲ ಅದೆಲ್ಲ ನನ್ನ ದೋಷಗಳಿಂದಾನೇ ಬಂದಿರೋದು. ಏನೆಲ್ಲ ಒಳ್ಳೇದಾಗಿದೆಯೋ ಅದೆಲ್ಲ ಭಗವಂತನ ಇಚ್ಛೆಯಿಂದ ನಡೆದಿದೆ. ಇಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ವಾಲ್ಮೀಕಿ ಋಷಿಗಳು ನಮ್ಗೆ ಇಷ್ಟೆಲ್ಲ ಒಂದು ಗ್ರಂಥವನ್ನ ಕೊಟ್ಟಿದ್ದಾರೆ. ಆಮೇಲೆ ಎಷ್ಟೊಂದ್ ಜನ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಮುಖವಾಗಿ ನಾವು ನೋಡಿರೋ ವಿಷಯಗಳಲ್ಲಿ ಗೋವಿಂದರಾಜರ್ ಅಂತ ಶ್ರೀ ವೈಷ್ಣವ ಆಚಾರ್ಯರು ಒಬ್ರು ಇದ್ರು. ಅವರು ಭೂಷಣಂ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ನಾವು ವಿಷಯಗಳನ್ನು ತಗೊಂಡಿದೀವಿ. ನನಗೆ ಹೇಗೆ ಇದೆಲ್ಲ ಗೊತ್ತಾಯ್ತು ಅಂದ್ರೆ, ನಾನೇನು ಅಷ್ಟು ಎಕ್ಸ್ಪರ್ಟ್ ಅಲ್ಲ, ಅದೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋ ತರ. ಈ ನಮ್ಮಲ್ಲಿ ಇರೋ ಇಬ್ರು ಉಪನ್ಯಾಸಕರು, ಡಾಕ್ಟರ್ ಉ.ವೆ. ವೆಂಕಟೇಶ್ ಅನ್ನೋರು ಮತ್ತೆ ಶ್ರೀ ಉ.ವೆ. ವೇಲುಕುಡಿ ಕೃಷ್ಣನ್ ಸ್ವಾಮಿ ಅಂತ, ಅವರು ತಮಿಳಲ್ಲಿ ತುಂಬಾ ಇದ್ರ ಬಗ್ಗೆ, ವಾಲ್ಮೀಕಿ ರಾಮಾಯಣ ಬಗ್ಗೆ, ಕಂಬ ರಾಮಾಯಣದ ಬಗ್ಗೆ ಅವ್ರು ತುಂಬಾ ಕಡೆ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಅದು ಈ ನಮ್ಗೆ ಈ ಇಂಟರ್ನೆಟ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ಅದು ತುಂಬಾ ಸಹಜವಾಗಿ ನನಗೆ ಸಿಕ್ಕಿ, ಅವ್ರು ತಮಿಳಲ್ಲಿ ಹೇಳಿರೋದನ್ನ ನಾನು ಅದನ್ನ ಇಂಗ್ಲಿಷಿಗೆ ಮಾಡಿ, ಮತ್ತೆ ಇಂಗ್ಲಿಷ್ ಮಾತ್ರ ಅಲ್ಲದೆ ಕನ್ನಡದಲ್ಲೂ ಹೇಳಕ್ ಪ್ರಯತ್ನ ಮಾಡಿದ್ದೀನಿ. ಅದು ತುಂಬಾ ಅದರಲ್ಲಿ ಮಿಸ್ಟೇಕ್ಸ್ ಇದೆ, ತುಂಬಾ ತಪ್ಪೆಲ್ಲ ಆಗಿದೆ ನಾನು ಕನ್ನಡದಲ್ಲಿ ಹೇಳೋವಾಗ. ಆದ್ರೆ ಅದನ್ನ ನೀವೆಲ್ಲ ಇಷ್ಟು ಒಂದು ಪ್ರೀತಿಯಿಂದ ಕೇಳಿಸ್ಕೊಂಡು ನನ್ನ ತಪ್ಪುಗಳನ್ನ ಕ್ಷಮಿಸಿ ನನಗ್ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು, ಬಹಳಷ್ಟು ಜನ ಇದನ್ನ ಕೇಳಿಸ್ಕೊಳ್ಳೋರು ದಿನ ನನಗೊಂದು ಮೆಸೇಜ್ ಹಾಕೋದು ಅಥವಾ ಏನೋ ಒಂದು ಈ ಥಮ್ಸ್ ಅಪ್ ತೋರಿಸೋದು, ಅದರಿಂದ ನನಗೊಂದು ಪ್ರೋತ್ಸಾಹ ಸಿಕ್ಕಿ, ಸರಿ ನಾನೇನೋ ಒಂದು ಮಾಡಬೇಕು ಅಂತ ಉತ್ಸಾಹದಿಂದ ನಾನು ಇದನ್ನ ನಡ್ಸ್ಕೊಂಡು ಬಂದಿದ್ದೀನಿ. ಇನ್ನ ಮುಂದೆ ನಾವು ಆ ಉತ್ತರಕಾಂಡವನ್ನೂ ಕೂಡ ಎಲ್ಲಾದ್ರೂ ಒಂದು ಅಭ್ಯಾಸ ಮಾಡಕ್ಕೆ ಒಂದು ಅವಕಾಶ ಭಗವಂತ ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ನಿಮಗೆಲ್ರಿಗೂ ಕೂಡ ತುಂಬಾ ಕೃತಜ್ಞತೆಗಳು. ಯಾಕಂದ್ರೆ ಇದೆಲ್ಲ ಕೇಳಿಸ್ಕೊಂಡು ಇಷ್ಟೆಲ್ಲ ನೀವು ಇದರಿಂದ ಕಲ್ತ್ಕೊಂಡು ವಿಷಯಗಳನ್ನ ನನಗೂ ಒಂದು ಪ್ರೋತ್ಸಾಹ ಮಾಡಿದ್ದೀರಾ. ಸೊ ಅದಕ್ಕೆ ನಿಮಗೂ ಕೃತಜ್ಞತೆಗಳು. ಕಡೆಯಲ್ಲಿ ಇವಾಗ ಶ್ರೀರಾಮ ಹಾಗೂ ಆಚಾರ್ಯರ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಮತ್ತೆ ಅವರ ಆಶೀರ್ವಾದ, ಅವ್ರ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ
पुण्यश्लोकाय मङ्गलं पितृभक्ताय सततं भ्रातृभिः सह सीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्घितसिन्धवे जितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम्. ಸೀತಾರಾಮರ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ಇಲ್ಲಿ ಈ ರಾಮಾಯಣ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಮುಂದೆ ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ. ನಮ್ಮ ಮಾಮೂಲಿ ಭಗವದ್ಗೀತೆ ಸತ್ಸಂಗವನ್ನ ಅದು ವಾರಕ್ಕೊಮ್ಮೆ ಇರುತ್ತೆ, ಅದನ್ನ ರೆಕಾರ್ಡ್ ಮಾಡಿ ಇದೇ ರೀತಿಯಲ್ಲಿ ಹಾಕ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ಖಂಡಿತ ನೀವು ಅದೆಲ್ಲ ಕೇಳಿಸ್ಕೊಂಡು ಅದಕ್ಕೂ ಒಂದು ಸಪೋರ್ಟ್ ಮಾಡಿ. ಅದರಲ್ಲಿ ಏನೇನಾದರೂ ವಿಷಯಗಳು ನೀವು ತಿಳ್ಕೊಂಡು ನಿಮಗೂ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋ ಥರ ಒಂದು ಅವಕಾಶ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ನೀವು ಎಲ್ಲ ನನಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.